ಸ್ವಾಮಿಯಾಗಿ. ಸ್ವಾಮಿದ ಅರ್ಥ ಏನು ಅಂತ ಕೇಳಿದ್ರು ನಮ್ಮ ಹುಡುಗರುಗಳು. ಯಾವ ಹುಡುಗರವರು? ಜೆನ್ಜಿ ಹುಡುಗರುಗಳು ಅಥವಾ ಜೆನ್ ಆಲ್ಫಾ ಹುಡುಗರುಗಳು. ಏನಾಗಂದ್ರೆ ಅಂತ ಕೇಳಿದ್ರೆ ನಾನು ಇಷ್ಟೇ ಹೇಳ್ತೀನಿ, ಅದು ಚಲಿಸುತ್ತೆ, ಅದು ಚಲಿಸೋಲ್ಲ, ಅದು ತುಂಬ ಹತ್ರ ಇದೆ, ತುಂಬ ದೂರ ಇದೆ, ಅದರೊಳಗಡೆ ಎಲ್ಲವೂ ಇದೆ, ಎಲ್ಲದರೊಳಗಡೆ ಅದು ಇದೆ. ಇಷ್ಟು ಹೇಳಿದ್ರೆ ವಾಟ್ ಎ ಕಾಂಟ್ರಾಡಿಕ್ಟರಿ. ಯಾವ್ದಾದ್ರು ಒಂದು ಹೇಳಬೇಕು. ಇಲ್ಲ ಹತ್ರ ಇದೆ ಅಂತ ಹೇಳಬೇಕು, ಇಲ್ಲ ದೂರ ಇದೆ ಅಂತ ಹೇಳಬೇಕು, ಇಲ್ಲ ಅದು ಚಲಿಸುತ್ತೆ ಅಂತ ಹೇಳಬೇಕು, ಇಲ್ಲ ಚಲಿಸ್ತಾ ಇಲ್ಲ ಅಂತ ಹೇಳಬೇಕು, ಅದು ಎಲ್ಲದರೊಳಗಡೆ ಇದೆ ಅಂತೆ, ಎಲ್ಲದರೊಳಗೆ ಅದು ಇದೆ ಅಂತೆ. ವಾಟ್ ಎ ಗ್ರೇಟ್ ಕಾಂಟ್ರಾಡಿಕ್ಟರಿ ಪೀಸ್ ಆಫ್ ಸ್ಟುಪಿಡಿಟಿ ಅಂತ ಹೇಳಿ ಕೊನೆಗೆ ಇನ್ನೊಂದು ಸಲ ನಿಮ್ಮ ಧರ್ಮನೂ ಮುಟ್ಟಲ್ಲ, ನಿಮ್ಮ ವೇದಾಂತನೂ ಮುಟ್ಟೋದಿಲ್ಲ, ನಿಮ್ಮ ಆಧ್ಯಾತ್ಮಿಕತೆನೂ ಮುಟ್ಟಲ್ಲ, ಬಿಟ್ಟು ಬಿಸಾಡಿ ಆಚೆ ಹೋಗ್ತಾರೆ. ಇಲ್ಲಿ ಆ ಮಂದಿರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಮ್ಮ ಹುಡುಗರುಗಳಿದ್ದಾವೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಅವರ್ ಫಿಲಾಸಫಿ, ಅವರ್ ವೇದಾಂತ, ಅವರ್ ಪ್ರಸ್ಥಾನತ್ರಯ ಶುಡ್ ಬಿ ಸ್ಪೋಕನ್ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಮಾಡರ್ನ್ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ಮಾಡರ್ನ್ ನಾಲೆಡ್ಜ್. ಯಾವುದು ಮಾಡರ್ನ್ ನಾಲೆಡ್ಜು? ನಮ್ಮ ಇತ್ತೀಚೆಗೆ ಬಂದಿರತಕ್ಕಂಥ ತಂತ್ರಜ್ಞಾನ ಇರ್ಬೋದು, ಅಥವಾ ನಿಮ್ಮ ಲೇಟೆಸ್ಟ್ ವಿಜ್ಞಾನ ಇರ್ಬೋದು, ಕ್ವಾಂಟಮ್ ಸೈನ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂಗ್, ಮಷೀನ್ ಲರ್ನಿಂಗು, ಬಿಗ್ ಡಾಟಾ, ಕ್ಲೌಡ್ ಕಂಪ್ಯೂಟಿಂಗ್. ನಿಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಈ ಭಾಷೆಯಲ್ಲಿ ನಮ್ಮ ಆಧ್ಯಾತ್ಮ, ನಮ್ಮ ಇತಿಹಾಸ, ನಮ್ಮ ತಿರುಳನ್ನು ಹೇಳುವರೆ ಓದತ್ತೆ ಆದರೆ ಇನ್ನೆಂದೆಂದಿಗೂ ಅವರು ಮುಟ್ಟದಲ್ಲೇ ಹಂಗೆ ಹೊರಟು ಹೋಗ್ತಾರೆ. ನೀವು ಇಷ್ಟು ದಿನ ಮುಟ್ಟದಲ್ಲೇ ಬದುಕಿದ್ದೀರಿ, ಏನು ತೊಂದರೆ ಇಲ್ಲ. ಆದರೆ ಅವು ಬರೀ ಮುಟ್ಟದಲ್ಲೇ ಹೋಗೋದಷ್ಟೇ ಅಲ್ಲ, ಹುಡುಗರುಗಳು ಕೊನೆಗೆ ಅವು ನಿಲ್ದಂಗೂ ಮಾಡಿಬಿಡ್ತಾರೆ. ನಾವು ನಮ್ಮ ಇಗ್ನೋರೆನ್ಸ್ ಹೇಗಿತ್ತು ಅಂತಂದ್ರೆ, ನಮ್ದು ಇಗ್ನೋರೆನ್ಸ್ ಅಲ್ಲ, ಅದು ಇನ್ನೋಸೆನ್ಸ್. ಮುಗ್ಧತೆಗೂ ಅಜ್ಞಾನಕ್ಕೂ ವ್ಯತ್ಯಾಸ ಇದೆ. ಮುಗ್ಧತೆ ಇರ್ತಕ್ಕಂಥವ್ರು ಬೇರೆ ಯಾರಿಗೂ ತೊಂದರೆ ಮಾಡಕ್ ಹೋಗೋದಿಲ್ಲ. ಅರ್ಥ ಆಯ್ತು? ಮುಗ್ಧತೆ ಇದೆಯಲ್ಲ, ಇನ್ನೋಸೆನ್ಸ್, ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ. ಈ ಇಗ್ನೋರೆನ್ಸ್ ಇದೆಯಲ್ಲ, ಅಜ್ಞಾನ ಇದೆಯಲ್ಲ, ಯಾರ್ಯಾರಿಗೆ ತೊಂದರೆ ಮಾಡಿ ಏನೇನು ಮಾಡುತ್ತೋ ಗೊತ್ತಿಲ್ಲ. ಅದಕ್ಕೆ ಇನ್ನು ಮೇಲೆ ನಮ್ಮ ಹುಡುಗರುಗಳಿಗೆ, ನಮ್ಮ ಮಕ್ಕಳುಗಳಿಗೆ, ಈ ಜನರೇಷನ್ ಅವರಿಗೆ ನಮ್ಮ ಅಧ್ಯಾತ್ಮವನ್ನ ಆಧುನಿಕ ಭಾಷೆಯಲ್ಲಿ ಮಾತನಾಡಿದ್ರೆ ಓದತ್ತೆ ಆದ್ರೆ ಹೆಚ್ಚು ಅಂತಂದ್ರೆ ಅವರು ಅದನ್ನು ಓದ್ದಲೇನೆ ತಿರಸ್ಕಾರ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಹೆಚ್ಚು ಅಂದ್ರೆ ಅದನ್ನು ಓದ್ದಲೇನೆ ತಿರಸ್ಕಾರ ಮಾಡ್ಬೋದು. ಆದ್ರೆ ಸಮಸ್ಯೆ ಎಲ್ಲಿ ಅಂತಂದ್ರೆ, ಅದರಲ್ಲಿರ್ತಕ್ಕಂಥ ರತ್ನದಂತ ತಿರುಳನ್ನ ತಿಳ್ಕೊಳ್ದ್ರೆ ಓದದ್ದೇ ಆದ್ರೆ, ನಾನು ಮೊನ್ನೆ ಎಲ್ಲೋ ಒಂದ್ ಕಡೆ ಹೇಳಿದೆ, ಹಳ್ಳಿ ಮುರ್ದ ಕೆಳಗಡೆ ವರ್ಷ ಪೂರ್ತಿ, ಜೀವನ ಪೂರ್ತಿ ಒಬ್ಬ ವ್ಯಕ್ತಿ ಏನ್ ಮಾಡಿದವನು? ಭಿಕ್ಷೆ ಬೇಡ್ತಾ ಇದ್ದ. ಹೌದಾ? ಭಿಕ್ಷೆ ಬೇಡಿ ಸತ್ತ. ಪಾಪ ಅವನ್ ಎಂತ ಜೀವನ ನಡೆಸ್ತಾ ಅಂದ್ರೆ ಊರವ್ರಿಗೆಲ್ಲ ಖುಷಿ ಆಯ್ತು, ಯಾರಿಗೂ ತೊಂದರೆ ಕೊಡದರೆ ಕೊಟ್ಟದ್ದು ಇಸ್ಕೊಂಡು ಬದುಕಿದ್ನಪ್ಪ ಅಂತ. ಈಗ 60-70 ವರ್ಷ ಆ ಜಾಗದಲ್ಲೇ ಭಿಕ್ಷೆ ಬೇಡಿ ಸತ್ನಲ್ಲ, ಅದೇ ಜಾಗದಲ್ಲಿ ಉಣೋಣ ಅಂತ ಹೇಳ್ಬಿಟ್ಟು, ಉಣ ಅಂದ್ರೆ ಗೊತ್ತಾಗುತ್ತಲ್ಲ, ಸಂಸ್ಕಾರ ಮಾಡಕ್ಕೆ ಏನ್ ಮಾಡಿರೋ, ಮರದ ಕೆಳಗಡೆ 6 ಗುಂಡಿ ತೆಗೆದ್ಬಿಟ್ಟು ಏನ್ಬಿಟ್ಟು ಕೆಳಗಡೆ ಉಣಕ್ ಹೋದ್ರು. ಕುಳಿತದ್ದು ಎಷ್ಟು ವರ್ಷ? 60 ವರ್ಷ ಕುಳಿತಿದ್ದಾನೆ. ಏನ್ ಮಾಡಿದಾನ ಅವನು? ಭಿಕ್ಷೆ ಬೇಡಿದ್ದಾನೆ. ಎಲ್ಲಿ ಕುಳಿತುಕೊಂಡು? ಅಲ್ಲಿ. ಈಗೇನ್ ಮಾಡಿದ್ರು? ಗುಂಡಿ ತೆಗೆದು ಕೆಳಗಡೆಗೆ ಉಣ್ಲಿಕ್ಕೆ ಹೋದ್ರು. ಇನ್ನು 2 ಅಡಿ ತೆಗ್ದಿಲ್ಲ. ಅವನ ಕುಳಿತ ಜಾಗದಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ, ಉಣ್ಲಿಕ್ಕೆ 2 ಅಡಿನೂ ಕೂಡ ತೆಗ್ದಿಲ್ಲ. ಏನ್ ಕೇಳಿಸ್ತು? ಟಣ್ ಅಂತ ಶಬ್ದ ಕೇಳಿಸ್ತಂತೆ. ಏನಂತ ತೆಗೆದು ನೋಡಿದ್ರೆ, ಓಣಕ್ಕೆ ಅಂತ ಹೋದ್ರೆ ಕೆಳಗಡೆ ಕೊಪ್ಪರಿಗೆ ಒಂದಿತ್ತಂತೆ. ಒಂದು ಕೊಪ್ಪರಿಗೆ ಒಂದು ಇತ್ತು. ಪೋರ್ ಫೆಲೋ, ಜೀವನ ಪೂರ್ತಿ ಭಿಕ್ಷೆ ಬೇಡದವನು, ಅವನ ಕೆಳಗಡೆನೇ ಏನಿತ್ತು? ನಿಧಿ ಇತ್ತು. ನಮ್ಮ ಬದುಕು ಹಂಗೆ ಆಗಿದ್ದಾವೆ. ನಿಧಿಯಂತ ಜ್ಞಾನದ ಮೇಲೆ ಕುಳಿತುಕೊಂಡು ನಮ್ಮ ದೇಶದಲ್ಲಿ, ನಮ್ಮ ಪರಂಪರೆಯಲ್ಲಿ ಆ ಜ್ಞಾನವನ್ನ ತಿಳ್ಕೊಳ್ಳೋದ್ರೇನೆ ಬಡವರ ತರ, ಭಿಕ್ಷುಕರ ತರ ಬದುಕ್ತಕ್ಕಂಥ ಒಂದು ಸ್ಥಿತಿ. ಆದ್ರೆ ಯಾರಾದ್ರೂ ಅದು ಪಡೆದು ಬಂದವರಿಗೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ. ಬುದ್ಧ ಏನ್ ಮಾಡ್ದ? ನಿಮಗೆ ಜೊತೆ ಗೊತ್ತಿದೆ. ಮಹಾವೀರ ಏನ್ ಮಾಡ್ದ? ಗೊತ್ತಿದೆ. ಕೃಷ್ಣ ಏನ್ ಮಾಡ್ದ? ಗೊತ್ತಿದೆ. ಅಂಥವ್ರು ತಿಳ್ಕೊಂಡ್ರು ಒಳಗಡೆ ಇರ್ತಕ್ಕಂಥ ಜ್ಞಾನವನ್ನ. ಕೊನೆಗೆ ಅವ್ರಿಗೆ ನಾವೇನ್ ಮಾಡಕ್ ಹೇಳಿದ್ವಿ? ಪೂಜೆ ಮಾಡಕ್ ಹೇಳಿದ್ವಿ. ಈಗ ನಾವು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ಪರಂಪರೆಯಲ್ಲಿ ನಮ್ಮ ನಿಮ್ದು ಹೆಂಗೋ ಬದುಕು ಮುಗಿದೋಯ್ತು, ಕೊನೆಗೆ ಬಂದ್ಬಿಟ್ಟಿದ್ದೇವೆ. ಆದ್ರೆ ಮುಂದೆ ಇರ್ತಕ್ಕಂಥ ನಮ್ಮ ಮಕ್ಕಳುಗಳಿದಾವಲ್ಲ, ಆ ಮಕ್ಕಳಿಗೆ ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯ ಜೊತೆಯಲ್ಲಿ ಅದು ಹೊರಗಿನ ಈ ದೇಹವನ್ನ ಕಟ್ಟಿಕೊಳ್ಳಿಕ್ಕೆ, ಅಧಿಕಾರವನ್ನ ನೋಡ್ಕೊಳ್ಳಿಕ್ಕೆ ಇವೆಲ್ಲ ಬೇಕಾಗುತ್ತೆ, ಬೇಡ ಅಂತಲ್ಲ. ಆದ್ರೆ ಮನಸ್ಸಿನ ಒಂದು ಹಸಿವನ್ನ ನೀಗಿಸ್ಲಿಕ್ಕೆ ನಮ್ಮ ಒಳಗಡೆ ಇರ್ತಕ್ಕಂಥ ಯಾವ ನಿಧಿಯ ಮೇಲೆ ಜನ್ಮ ಜನ್ಮಾಂತರಗಳು ಕುಳಿತು ಭಿಕ್ಷುಕರ ತರ ಹುಟ್ಟಿ ಭಿಕ್ಷುಕರ ತರ ಸಾಯ್ತಾ ಇದ್ದೇವೋ, ಅಂತಹದೊಂದು ನಿಧಿ ಅವನು ಬದುಕಿದ್ದ ಕಾಲದಲ್ಲೇ ಅವನಿಗೆ ಗೊತ್ತಾಗಿದ್ದಿದ್ರೆ
ಶ್ರೀಮಂತ ಆಗ್ಬಿಡ್ತಿದ್ನಾ? ಅದೇ ರೀತಿ ನಾವು ಬದುಕಿ ಬದುಕಿ ಸಾಯ್ತಾ ಇದ್ದೇವೆ.